ವೆರಿ ಇಂಟ್ರೆಸ್ಟಿಂಗ್ ಈ ವಿಚಾರದಲ್ಲಿ. ಸೊ ಬೋರಿಂಗ ಆಸ್ಪತ್ರೆ ಬಳಿ ಪ್ರಜ್ವಲ್ ಕಿರಿಕ್ ಮಾಡಿದ್ರಂತೆ. ಪ್ರಜ್ವಲ್ರನ್ನ ಹಿಡಿದುಕೊಳ್ಳಲು ಮಹಿಳಾ ಅಧಿಕಾರಿಗಳು ಮುಂದಾಗಿದ್ದಾರೆ. ಈ ವೇಳೆ ಕೈ ಬಿಡಿಸಿಕೊಂಡು ಪ್ರಜ್ವಲ್ ಗುರಾಯಿಸಿದ್ದಾರೆ. ಪ್ರಜ್ವಲ್ ಆಕ್ಷೇಪಕ್ಕೆ ಕೇರ್ ಮಾಡದೇನೆ ಕರೆದೊಯ್ದಿದ್ದಾರೆ ಮಹಿಳಾ ಅಧಿಕಾರಿಗಳು. ಪ್ರಜ್ವಲ್ರನ್ನ ಕರೆದೊಯ್ದಿದ್ದು 4 ಮಹಿಳಾ ಅಧಿಕಾರಿಗಳು. ಮಹಿಳಾ ಕೈದಿಗಳಾಗಿದ್ರೆ, ಮಹಿಳಾ ಆರೋಪಿಗಳೇನಾದರೂ ಆದರೆ ಅವರನ್ನ ಮಹಿಳಾ ಅಧಿಕಾರಿಗಳು ಕರ್ಕೊಂಡು ಹೋಗ್ತಾರೆ. ಬಟ್ ಇಲ್ಲಿ ಗಂಡ್ಮಗ ಇರುವಂತಹ ಆರೋಪಿ ಸ್ಥಾನದಲ್ಲಿ ಪ್ರಜ್ವಲ್. ಸೊ ಹಾಗಾಗಿ 4 ಮಹಿಳಾ ಅಧಿಕಾರಿಗಳೇನು ಇರುಸು ಆಗಲಿ ಅಂತಾನ ಅಥವಾ ಏನು? ಬಹಳ ಬಹಳ ವಿಶೇಷವಾಗಿ ಕಾಣಿಸ್ತಾ ಇದೆ ಇದು. ಎಸ್ಪೆಷಲಿ 4 ಮಹಿಳಾ ಅಧಿಕಾರಿಗಳನ್ನು ಕರ್ಕೊಂಡು ಹೋಗ್ತಾ ಇರೋದು ನೋಡಿ. ಅವ್ರು ಹಿಡ್ಕೊಂಡು ಹೋಗ್ತಾ ಇರುವಂಥ ಸಂದರ್ಭದಲ್ಲಿ ಕೈ ಎರ್ಕೊಳ್ತಾರೆ ಆ ಕಡೆಗೆ. ಸೊ ಅಲ್ಲಿ ನೋಡ್ತಾ ಇದ್ರೆ ನನ್ನ ಸಹೋದ್ಯೋಗಿ ಮಾರುತಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮಾರುತಿ, ಬಹಳ ವಿಶೇಷವಾಗಿ ಕಾಣಿಸ್ತಾ ಇರೋದು, ಈಗ ಬೋರಿಂಗ್ ಆಸ್ಪತ್ರೆಗೆ ಹೋಗಿದ್ದಾರೆ, ಮೆಡಿಕಲ್ ಟೆಸ್ಟನ್ನು ಮಾಡಬೇಕು, ಎಲ್ಲವೂ ಕೂಡ ಓಕೆ ಫೈನ್. ಬಟ್ ಯಾಕೆ ಮಹಿಳಾ ಅಧಿಕಾರಿಗಳು ಏನಾಯ್ತು ಅಲ್ಲಿ? ಅವ್ರು ಕೈ ಹಿಡಿಯಕ್ಕೆ ಹೋಗ್ತಾರೆ, ಇವ್ರು ಎಳ್ಕೊಳ್ತಾರೆ, ಏನಾಯ್ತು ಅಲ್ಲಿ ಮಾರುತಿ? ಖಂಡಿತ ಅರುಣ್, ದೃಶ್ಯಗಳನ್ನ ತೋರಿಸ್ತಾ ಅದ್ರ ಬಗ್ಗೆ ಹೇಳ್ತಾ ಹೋಗ್ತೇನೆ. ಬೋರಿಂಗ್ ಆಸ್ಪತ್ರೆ ಹೊರಭಾಗದಿಂದ ನೋಡ್ಬೋದು ಯಾವ ರೀತಿ ಹೈ ಸೆಕ್ಯೂರಿಟಿ ಇದೆ. ಈಗಾಗಲೇ ಆರೋಪಿಯಾಗಿರುವಂಥ ಪ್ರಜ್ವಲ್ ರೇವಣ್ಣ ಅವರ ಮೆಡಿಕಲ್ ಟೆಸ್ಟಿಂಗ್ ಶುರು ಆಗಿರುವಂಥದ್ದು. ಇನ್ನು ಮೆಡಿಕಲ್ ಟೆಸ್ಟಿಂಗ್ಗೆ SIT ಅಧಿಕಾರಿಗಳ ತಂಡ ಬೋರಿಂಗ್ ಆಸ್ಪತ್ರೆಗೆ ಕರೆ ತಂದಾಗ ಆಸ್ಪತ್ರೆಯ ಹೊರಭಾಗದಲ್ಲಿ ಅವರನ್ನು ಗಾಡಿಯಿಂದ ಇಳಿದಾದ ಮೇಲೆ ಒಳಗೆ ಕರ್ಕೊಂಡು ಹೋಗಬೇಕಾದ್ರೆ ಸಹಜವಾಗಿ ಯಾರು ಆರೋಪಿ ಇರ್ತಾರೆ ಅವ್ರನ್ನ ಕೈ ಹಿಡಿದು ಕರ್ಕೊಂಡು ಹೋಗೋದು ಸಹಜ ಪ್ರಕ್ರಿಯೆ. ಯಾಕಂದರೆ ತಪ್ಪಿಸ್ಕೋಬಾರ್ದು ಅಥವಾ ಯಾವುದೇ ರೀತಿ ಮಿಸ್ ಆಗಬಾರ್ದು ಅನ್ನೋ. ಅದೇ ರೀತಿ ಮಹಿಳಾ ಅಧಿಕಾರಿಗಳು ನಿನ್ನೆಯಿಂದ ನಾವು ಗಮನಿಸ್ತಾ ಇದ್ದೀವಿ. SIT ಅಧಿಕಾರಿಗಳ ತಂಡ ನಿನ್ನೆ ಏರ್ಪೋರ್ಟಲ್ಲಿ ಅರೆಸ್ಟ್ ಮಾಡಿದಾಗಲೂ ಸಹ ಪ್ರಜ್ವಲ್ ರೇವಣ್ಣ ಅವರು ಮಹಿಳಾ ಅಧಿಕಾರಿಗಳ ಒಂದು ವಾಹನದಲ್ಲೇ ಕೂರಿಸ್ಕೊಂಡು ಇಬ್ಬರು ಮಹಿಳಾ ಅಧಿಕಾರಿ ಎಸ್ಕಾರ್ಟ್ ಮಾಡ್ಕೊಂಡೇ ಕರ್ಕೊಂಡು ಬಂದಿದ್ರು. ಇವತ್ತು ಸಹ ಇಲ್ಲಿ ಮಹಿಳಾ ಅಧಿಕಾರಿಗಳೇನೆ, ಯಾಕಂದರೆ ಒಂದು ಅತ್ಯಾಚಾರ ಪ್ರಕರಣ ಸಂಬಂಧಪಟ್ಟಂತೆ ಮಹಿಳಾ ಅಧಿಕಾರಿಗಳೇ ವಿಚಾರಣೆ ನಡೆಸ್ತಿರೋದ್ರಿಂದ ಸಂತ್ರಸ್ತೆಯರು ಏನೆಲ್ಲ ಹೇಳಿಕೆಗಳು ಮಹಿಳೆ ಅಧಿಕಾರಿಗಳ ಮುಂದೆ ನೀಡಿರುವಂಥ ಸಾಧ್ಯತೆ ಹೆಚ್ಚಾಗಿರೋದ್ರಿಂದ ಮಹಿಳಾ ಅಧಿಕಾರಿಗಳೇ ಸಂಪೂರ್ಣವಾದಂಥ IOಗಳಾಗಿ ಇಲ್ಲಿ ಕೆಲಸ ಮಾಡ್ತಿರುವಂಥದ್ದು. ಈಗ ಏನು ಇಲ್ಲಿ ಮೆಡಿಕಲ್ ಟೆಸ್ಟಿಗೆ ಕರ್ಕೊಂಡು ಬಂದಿರೋ ಸಂದರ್ಭದಲ್ಲಿ ಸಹಜವಾಗಿ ಕರ್ಕೊಂಡು ಹೋಗೋ ಸಂದರ್ಭದಲ್ಲಿ ಕೈ ಹಿಡ್ಕೊಂಡಿದ ತಕ್ಷಣ ಪ್ರಜ್ವಲ್ ರೇವಣ್ಣ ಕೈ ಬಿಡಿಸ್ಕೊಂಡು ಅವರನ್ನು ಗುರಾಯಿಸುವಂಥದ್ದು, ಅಂದರೆ ಒಂದು ಕಿರಿಕ್ ಮಾಡುವ ರೀತಿಯಲ್ಲಿ ನೋಡುವಂಥ ಇದು ಮಾಡಿದ್ರು. ಆದರೆ ಇದಕ್ಕೆ ಯಾವುದಕ್ಕೂ ಕೇರ್ ಮಾಡದಂಥ SIT ಅಧಿಕಾರಿಗಳು ಅವರ ಕೆಲಸ ಏನಿದೆ ಅದನ್ನು ಮಾಡುವಂಥ ಕೆಲಸಕ್ಕೆ ಮುಂದಾದರೂ ಅವರನ್ನು ಕರ್ಕೊಂಡೋಗಿ ಈಗ ಮೆಡಿಕಲ್ ಟೆಸ್ಟ್ ಮಾಡಿಸ್ತಿರುವಂಥದ್ದು. ಈಗಷ್ಟೇ ಕರ್ಕೊಂಡು ಬಂದಿರೋದ್ರಿಂದ ಇನ್ನೊಂದು 10 ರಿಂದ 15 ನಿಮಿಷದಲ್ಲಿ ಮೆಡಿಕಲ್ ಪ್ರಕ್ರಿಯೆ ಏನು ತಪಾಸಣೆ ನಡೆಸ್ತಾರೆ. ವೈದ್ಯಕೀಯ ತಂಡ ಅವರಿಗೆ BP, ಶುಗರು ಜೊತೆಗೆ ಅವರ ಪಲ್ಸ್ ರೇಟು, ಹಾರ್ಟ್ ರೇಟು ಮತ್ತು ದೈಹಿಕ ಆರೋಗ್ಯ ಯಾವ ರೀತಿ ಇದೆ ಅನ್ನೋದ್ರ ಬಗ್ಗೆ ಒಂದು ರಿಪೋರ್ಟ್ ಕೂಡ ನೀಡ್ತಾರೆ. ಆ ರಿಪೋರ್ಟ್ ಆನಂತರ ರಿಪೋರ್ಟ್ನ ಪಡೆದಂತಹ SIT ಅಧಿಕಾರಿಗಳು ಇಲ್ಲಿಂದ ನ್ಯಾಯಾಲಯದ ಮುಂದೆ ಕರ್ಕೊಂಡೋಗಿ ನ್ಯಾಯಾಧೀಶರ ಮುಂದೆ ಆರೋಪಿಯನ್ನು ಪ್ರೆಸೆಂಟ್ ಮಾಡುವಂಥ ಸಾಧ್ಯತೆ ಇರುವಂಥದ್ದು. ಸದ್ಯಕ್ಕೆ ಈಗ ಮೆಡಿಕಲ್ ಟೆಸ್ಟಿಂಗ್ ಕೂಡ ಚಾಲ್ತಿಯಲ್ಲಿರುವಂಥದ್ದು. ಅರುಣ್, ಓಕೆ, ಯಾಕೆ 4 ಮಹಿಳಾ ಅಧಿಕಾರಿಗಳು ಅನ್ನೋದ್ರ ಬಗ್ಗೆ ಏನಾದರೂ ಇದೆಯಾ? 4 ಮಹಿಳಾ ಅಧಿಕಾರಿಗಳನ್ನೇ ಯಾಕೆ ಅಲ್ಲಿ ನೇಮಿಸಿದ್ದಾರೆ ಅನ್ನುವಂಥದ್ದು ಏನಾದರೂ ಮಾಹಿತಿಗಳಿದೆಯಾ ಮಾರುತಿ? ಸದ್ಯಕ್ಕೆ ಅದ್ರ ಮಾಹಿತಿ ಇಲ್ಲ. ಆದರೆ ಸಂತ್ರಸ್ತೆಯರ ಹೇಳಿಕೆಗಳನ್ನು ಮಹಿಳಾ ಅಧಿಕಾರಿಗಳೇ ಪಡೆದಿರೋ ಕಾರಣಕ್ಕೆ ಸಂತ್ರಸ್ತರ ಏನು ಈ ಪ್ರಕರಣದಲ್ಲಿ 3 ಪ್ರಕರಣಗಳು ದಾಖಲಾಗಿತ್ತು. ಇದರಲ್ಲಿ ಈಗಾಗಲೇ SIT ಹೇಳ್ಕೊಂಡೋಗಿ ಸಾಕಷ್ಟು ಸಂತ್ರಸ್ತ ಮಹಿಳೆಯರು SIT ಮುಂದೆ ತಮಗಾಗಿರುವಂತಹ ಅನ್ಯಾಯದ ಬಗ್ಗೆ, ತಮಗಾಗಿರುವಂಥ ವಂಚನೆ ಬಗ್ಗೆ SIT ಮಹಿಳಾ ಅಧಿಕಾರಿಗಳ ಮುಂದೆ ಹೇಳ್ಕೊಂಡಿದ್ದಾರೆ ಮತ್ತು ಹೇಳಿಕೆಗಳನ್ನು ನೀಡಿದ್ದಾರೆ. ಆ ನಿಟ್ಟಿನಲ್ಲಿ ಮಹಿಳಾ ಅಧಿಕಾರಿಗಳನ್ನೇ ಈಗ ಪ್ರಜ್ವಲ್ ರೇವಣ್ಣ ಅವರ ವಿಚಾರಣೆ ನಡೆಸ್ತಿರುವಂಥದ್ದು. ಆ ಮಹಿಳಾ ಅಧಿಕಾರಿಗಳ ಸುಪರ್ದಿಯಲ್ಲೇನೆ ಪ್ರಜ್ವಲ್ ರೇವಣ್ಣನ ಈಗ ಆಸ್ಪತ್ರೆಗೆ ಕರೆತಂದಿರುವಂಥದ್ದು. ನಿನ್ನೆ ರಾತ್ರಿಯಿಂದನೂ ಸಹ ಮಹಿಳಾ ಅಧಿಕಾರಿಗಳ ತಂಡದೊಂದಿಗೇನೆ ನಿನ್ನೆ ಏರ್ಪೋರ್ಟಿಂದ ಕರ್ಕೊಬರ್ಬೇಕಾದ್ರು ಅದೇ ರೀತಿ ಮಹಿಳಾ ಅಧಿಕಾರಿ 4 ಜನ ಅಧಿಕಾರಿಗಳು ಇದ್ದಂತಹ ಗಾಡಿಯಲ್ಲೇ ಅವ್ರನ್ನ SIT ಕಚೇರಿ ಕರ್ಕೊಬರ್ತಾರೆ. ಈಗ ಆಸ್ಪತ್ರೆಗೆ ಕರ್ಕೊಬರುವಂಥ ಸಂದರ್ಭದಲ್ಲೂ ಅದೇ ಅಧಿಕಾರಿಗಳ ತಂಡ ಈಗ ಆಸ್ಪತ್ರೆಗೆ ಕರ್ಕೊಬಂದಿರುವಂಥದ್ದು. ಅರುಣ್, 3 ಹಂತಗಳಲ್ಲಿ ಮೆಡಿಕಲ್ ಟೆಸ್ಟ್ ಸಾಧ್ಯತೆ ಅಂತಿದ್ದಾರೆ. ಆಗುತ್ತೆ, ಅದು ಹಲವು ಹಂತಗಳಲ್ಲಿ ಆಗುತ್ತೆ. ಒಂದು ಹಂತಗಳಲ್ಲಿ ಗೊತ್ತಾಗದೇ ಇದ್ರೆ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆಗುವಂಥ ಮೆಡಿಕಲ್ ಟೆಸ್ಟ್ ಬೇರೆ. ನ್ಯಾಯಾಧೀಶರ ಮುಂದೆ ಹಾಜರುಪಡಿಸೋಕ್ಕಿಂತ ಮುಂಚಿತವಾಗಿ ಮೆಡಿಕಲ್ ಟೆಸ್ಟನ್ನು ಮಾಡಿ ಕರ್ಕೊಂಡು ಹೋಗುವಂಥದ್ದು ಬೇರೆ. ಸೊ ಈಗ ಸದ್ಯಕ್ಕೆ ಆಗ್ತಾ ಇರುವಂಥದ್ದು ಅವ್ರನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಬೇಕಾಗಿದೆ. ಹಾಗಾಗಿ ಅದಕ್ಕೆ ಆಗ್ತಾ ಇರುವಂಥ ಮೆಡಿಕಲ್ ಟೆಸ್ಟ್ಗಳು ಇಲ್ಲಿ ನಡೀತಾ ಇದೆ ಈಗ. ಬಟ್ 4 ಮಹಿಳಾ ಅಧಿಕಾರಿಗಳು ಸಂತ್ರಸ್ತೆಯರನ್ನು ವಿಚಾರಣೆ ಮಾಡುವಂಥದ್ದು ಮಹಿಳೆಯರೇ. ಕಾರಣ ಪುರುಷರ ಮುಂದೆ ಹೇಳಿಕೊಳ್ಳೋಕ್ಕೆ ಸ್ವಲ್ಪ ಸಂಕೋಚಗಳಾಗುತ್ತೆ, ಆ ನಿಟ್ಟಿನಲ್ಲಿ ಹೇಳ್ಬೋದು. ಬಟ್ ಇಲ್ಲಿ ಆರೋಪಿಯಾಗಿರುವಂಥ ಪ್ರಜ್ವಲ್ ಅವರ ವಿಚಾರಣೆಯನ್ನು ಮಹಿಳಾ ಅಧಿಕಾರಿಗಳು ಮಾಡ್ತಾ ಇರುವಂಥದ್ದು ಭಾಳ ಇಂಟ್ರೆಸ್ಟಿಂಗ್ ಆಗಿದೆ. ಸ್ಪೆಷಲಿ ಅಲ್ಲಿ ಕರ್ಕೊಂಡು ಹೋಗ್ತಾ ಇರೋದು ವಿಚಾರಣೆಯನ್ನು ಮಾಡಬಹುದು, ಕ್ವಶನ್ ಇಂಟ್ರಾಗೇಷನ್ ಎಲ್ಲ ಮಾಡಬಹುದು. ಆದರೆ ಅವ್ರು ಕರ್ಕೊಂಡು ಓಡಾಡೋದೆಲ್ಲ 4 ಮಹಿಳಾ ಅಧಿಕಾರಿಗಳೇನೇ ಜವಾಬ್ದಾರಿ ಕೊಟ್ಬಿಟ್ಟಿದ್ದಾರೆ. ಭಾಳ ವೆರಿ ಇಂಟ್ರೆಸ್ಟಿಂಗ್ ಆಗಿ ಕಾಣಿಸ್ತಾ ಇದೆ ಈ ವಿಚಾರದಲ್ಲಿ. ಮುಜುಗರ ಆಗಬೇಕು, ಎಲ್ಲೂ ಕೂಡ ಓಡಕ್ಕೆ ಆಗದೇ ಇರೋ ರೀತಿಯಲ್ಲಿ ಇರಬೇಕು. ಸೊ
ಬೇರೆ ರೀತಿಯಲ್ಲಿ ಆಗಿರದಿದ್ರೆ ಕ್ರೈಮ್ ಮಾಡಿದಂಥವ್ರೆಲ್ಲರೂ ಪರಾರಿ ಆಗಕ್ಕೆ ಅವಕಾಶಗಳಿರುತ್ತೆ. ಇವ್ರು ಎಲ್ಲಿ ಪರಾರಿ ಆಗಕ್ಕಾಗತ್ತೆ? ಆಗಿ ಬಂದಿದ್ದಾರೆ ಈಗ.